ಬೆಂಗಳೂರಿನ ಜನಕ್ಕೆ ಗುಂಡಿ ಗಂಡಾಂತರ ತಪ್ಪೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಪಾಯದ ಕೂಪವಾಗ್ತಾ ಇದೆ ರಸ್ತೆ ಗುಂಡಿಗಳು. ರಾಜಧಾನಿಯ ರಸ್ತೆ ಅಧ್ವಾನ ಸ್ಥಿತಿ ತಲುಪಿದೆ. ಅಪಾಯದ ಕೂಪವಾಗ್ತಾ ಇದೆ ರಸ್ತೆ ಗುಂಡಿ. ಮಳೆಗಾಲ ಆರಂಭ ಆಗಿದೆ, ಆದರೂ ಸಹ ಎಚ್ಚೆತ್ತುಕೊಂಡಿಲ್ಲ ಪಾಲಿಕೆ. ಒಂದು ಸಣ್ಣ ಮಳೆ ಬಂದರೂ ರಸ್ತೆ ಕೆರೆಯಂತಾಗುತ್ತೆ. ಅದರಲ್ಲಿ ಟೂ ವೀಲರ್ ಆಗಲಿ ಅಥವಾ ಕಾರ್ಗಳಾಗಲಿ ಮೂವ್ ಆಗೋದೇ ಕಷ್ಟ. ರಸ್ತೆಯಲ್ಲಿ ಗುಂಡಿಗಳೆಲ್ಲಿದೆ ಅಂತಲೂ ಗೊತ್ತಾಗಲ್ಲ, ನೀರು ತುಂಬಿಕೊಂಡಿರುತ್ತೆ. ಬ್ರಾಂಡ್ ಬೆಂಗಳೂರಿಗೆ ರಸ್ತೆ ಗುಂಡಿಗಳೇ ಕಪ್ಪು ಚುಕ್ಕೆ ಆಗಿದೆ. ಸಿಲಿಕಾನ್ ಸಿಟಿಯ ಈ ರಸ್ತೆ ಗುಂಡಿಗೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಪ್ರತಿನಿತ್ಯ ಪ್ರಾಣ ಕೈಲಿ ಹಿಡಿದು ಜನ ಓಡಾಡಬೇಕು. ಒಂದು ರಸ್ತೆಗಳಲ್ಲಿ ಕಾಮಗಾರಿ ಆಗ್ತಾ ಇರುತ್ತೆ, ಆ ಕಾಮಗಾರಿ ಮುಗಿಯೋ ಲಕ್ಷಣಗಳೇ ಇರೋದಿಲ್ಲ. ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇರುತ್ತೆ. ಒಂದಷ್ಟು ಹೊಂಡ ತೋಡಿ ಹಾಗೆ ಬಿಟ್ಟಿರ್ತಾರೆ. ಇನ್ನು ಕೆಲವು ಕಡೆ ರಸ್ತೆ ತುಂಬೆಲ್ಲ ಗುಂಡಿಗಳು. ಆ ಗುಂಡಿಗಳನ್ನ ತಪ್ಪಿಸ್ಕೊಂಡು ಟೂ ವೀಲರ್ ಸವಾರರು ಹೊರಗಡೆ ಬರೋದೇ ಕಷ್ಟ. ಪ್ರತಿನಿತ್ಯ ತಮ್ಮ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡಬೇಕು, ಹಾಗಿದೆ ಪರಿಸ್ಥಿತಿ. ರಸ್ತೆ ಗುಂಡಿಗಳಿಂದ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಿಗೆ ಕಂಟಕವಾಗ್ತಾ ಇದೆಯಾ ಕಾಮಗಾರಿಗಳು? ಕೆಪಿಟಿಸಿಎಲ್, ಬಿಡಬ್ಲ್ಯೂಎಸ್ಎಸ್ಪಿ ಕಾಮಗಾರಿಗೆ ಜನ ಹೈರಾಣಾಗಿದ್ದಾರೆ. ರಸ್ತೆ ಅಗದು ಕಾಮಗಾರಿ ನಡೆಸ್ತಾ ಇದ್ದಾರೆ. ಬಿಡಬ್ಲ್ಯೂಎಸ್ಎಸ್ಪಿ ಕಾಮಗಾರಿ ನಡೀತಾ ಇದೆ. ರಾಜಾಜಿನಗರ ತಿಮ್ಮಯ್ಯ ರಸ್ತೆ ಸಂಪೂರ್ಣ ಗುಂಡಿಮಯ. ಬಿಡಬ್ಲ್ಯೂಎಸ್ಎಸ್ಪಿ ಪೈಪ್ ಅಳವಡಿಕೆಗೆ ನಡೀತಾ ಇರೋ ಕಾಮಗಾರಿ. ಒಂದು ಕಾಮಗಾರಿನೂ ಕೂಡ ಸಮಯಕ್ಕೆ ಸರಿಯಾಗಿ ಮುಗಿಸೋದಿಲ್ಲ. ವರ್ಷಾನುಗಟ್ಲೆ ಎಳಿತಾರೆ. ಅಲ್ಲಲ್ಲಿ ಹೊಂಡ ತೋಡಿ ಬಿಟ್ಟಿರ್ತಾರೆ. ಮಳೆಗಾಲದಲ್ಲಿ ನೀರು ತುಂಬಿಕೊಂಡ್ರೂ ಗೊತ್ತಾಗೋದಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಂಪೂರ್ಣ ರಸ್ತೆಯ 2 ಭಾಗಗಳಲ್ಲಿ ರಸ್ತೆ ಹಾಕ್ತಿದ್ದಾರೆ. ಕೆಲವೇ ದಿನಗಳ ಹಿಂದೆ ಪೈಪ್ ಅಳವಡಿಸಿ ಮುಚ್ಚಲಾಗಿತ್ತು. ಈಗ ಮತ್ತೊಂದು ಭಾಗದಲ್ಲಿ ಜಲಮಂಡಳಿಯ ಪೈಪು ಅಳವಡಿಕೆ ಮಾಡೋದಕ್ಕೆ ಅಂತ ರಸ್ತೆ ಹಾಕ್ತಿದ್ದಾರೆ. ಇಂಥ ರೋಡ್ನಲ್ಲಿ ಜನ ಓಡಾಡೋದು ಹೇಗೆ? ಮುಂಗಾರು ಶುರುವಾಗ್ತಾ ಇದೆ. ಮುಂಗಾರು ಶುರುವಾಗುವ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಗುಂಡಿಗಳಿಂದ ತುಂಬಿರೋದು, ಜೊತೆಗೆ ಆ ಗುಂಡಿಗಳಲ್ಲಿ ನೀರು ನಿಲ್ಲೋದು, ಸಾಕಷ್ಟು ಅವಘಡಗಳು ಸಂಭವಿಸೋದು ಸರ್ವೇ ಸಾಮಾನ್ಯ. ಇದಕ್ಕೆ ಈಗಾಗಲೇ BBMP ಏನು ತಯಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚುವ ಬದಲಾಗಿ ಗುಂಡಿಗಳನ್ನು ಹೆಚ್ಚು ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟ ಕಾಣಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ KPTCL ಹಾಗೂ BWSSBಯ ಕಾಮಗಾರಿಗಳು ನಡೀತಾ ಇರುವಂಥದ್ದು. ಸದ್ಯಕ್ಕೆ ನಾನು ರಾಜಾಜಿನಗರದ ತಿಮ್ಮಯ್ಯ ರಸ್ತೆಯಲ್ಲಿದ್ದೇನೆ. ತಿಮ್ಮಯ್ಯ ರಸ್ತೆಯಲ್ಲಿ ಒಂದು ಕಡೆ ಕಾಮಗಾರಿ ಆಗ್ತಾ ಇದೆ, ಮತ್ತೊಂದು ಕಡೆ ಕಾಮಗಾರಿ ಮುಗಿದು ಆ ಜಾಗವನ್ನು ಮುಚ್ಚಿದ್ದಾರೆ, ಮಣ್ಣಿಂದ ಮುಚ್ಚಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಎರಡೂ ಭಾಗಗಳಲ್ಲಿ, ಇದು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕಂಡು ಬರುವಂತಹ ಸ್ಥಿತಿಗಳು. ಅಲ್ಲಲ್ಲಿ ಈ ಥರದ ಮಣ್ಣನ್ನು ಹಾಕಿರುವಂಥದ್ದು, ಜೊತೆಗೆ ಗುಂಡಿಗಳನ್ನು ತೆಗೆದು ಅಲ್ಲಲ್ಲೇ ಬಿಟ್ಟಿರುವಂಥದ್ದು, ಜೊತೆಗೆ ರಸ್ತೆಯ 2 ಭಾಗಗಳಲ್ಲೂ ಕೂಡ ಈ ಥರದ ಸಿಚುವೇಶನ್ ಇರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಮುಂಗಾರು ಆಗಮನ ಆಗುತ್ತೆ ರಾಜ್ಯದಲ್ಲಿ. ಮುಂಗಾರು ಆಗಮನ ಆದಂಥ ಸಂದರ್ಭದಲ್ಲಿ ಈ ರೀತಿ ಮಣ್ಣುಗಳನ್ನು ಬಿಡೋದ್ರಿಂದಾಗಿ BWSSB ಕಾಮಗಾರಿಗಳನ್ನು ಸರಿಯಾಗಿ ಪೂರ್ತಿಗೊಳಿಸದೇ ಇರೋದ್ರಿಂದಾಗಿ ಈ ಜಾಗಗಳಲ್ಲೆಲ್ಲ ನೀರು ನಿಂತುಕೊಳ್ಳುತ್ತೆ. ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ನೀರು ನಿಂತಿರುವಂಥದ್ದು ವಾಹನ ಸವಾರರಿಗೆ ಗೊತ್ತಾಗೋದಿಲ್ಲ. ವಾಹನ ಸವಾರರು ಈ ಒಂದು ನಿಟ್ಟಿನಲ್ಲಿ ಎಡವಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಸಾಕಷ್ಟು ಜನ ಬಿದ್ದಂಥ ಉದಾಹರಣೆಗಳು ಕೂಡ ಇದೆ. ರಸ್ತೆಗಳು ಸಂಪೂರ್ಣವಾಗಿ ಬ್ರ್ಯಾಂಡ್ ಬೆಂಗಳೂರು ರಸ್ತೆ ಅಂತ ಹೇಳುವಂಥ ರಸ್ತೆಗಳನ್ನು ಸಂಪೂರ್ಣವಾಗಿ ಹದಗೆಡುವಂತೆ ಮಾಡಿರುವಂಥದ್ದು ಈ ಕಾಮಗಾರಿಗಳು. ಎಲ್ಲೋ ಒಂದು ಕಡೆ ಬೆಂಗಳೂರಿನ ಆ ಘನತೆಗೆ ಕಾಮಗಾರಿಗಳೇ ಒಂದು ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಎದುರು ಭಾಗದ ರಸ್ತೆಯನ್ನು ನೋಡ್ತಾ ಇದ್ದೀರಾ, ಈ ರಸ್ತೆಯನ್ನು ನೋಡ್ತಾ ಇದ್ದೀರಾ. ಇನ್ನು ಸಂಪೂರ್ಣವಾಗಿ ರಾಜಾಜಿನಗರದ ಎಲ್ಲ ರಸ್ತೆಗಳು ಕೂಡ ಮತ್ತೊಂದು ಕಡೆ ಕಾಮಗಾರಿ ಆಗ್ತಾ ಇದೆ. ಆ ಕಾಮಗಾರಿ ಆಗ್ತಿರುವಂಥ ಜಾಗದಲ್ಲೂ ಕೂಡ ನೋಡ್ತಾ ಇದ್ದೀರಾ, ರಸ್ತೆಗೆ ಸಂಪೂರ್ಣವಾಗಿ ಮಣ್ಣು ಬಿದ್ದಿರುವಂಥದ್ದು. ಒಂದು ಕಡೆಯಿಂದ ಕಾಮಗಾರಿ ಆಗ್ತಾಯಿದೆ, ಅದಕ್ಕೆ ರಸ್ತೆ ಈ ಭಾಗದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಸುರಕ್ಷತೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆ ಕಲ್ಲಿಗೆ ಯಾರಾದರೂ ಸವಾರರು ಬಂದು ಬೀಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವುದೇ ಸೇಫ್ಟಿ ಮೆಜರನ್ನು ಸರಿಯಾಗಿ ತೆಗೆದುಕೊಳ್ಳದೆ ಈ ಥರದ ಕಾಮಗಾರಿಗಳನ್ನು ಮಾಡ್ತಾ ಇರುವಂಥದ್ದು ಕೂಡ ಸದ್ಯಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಈ ಭಾಗದಲ್ಲಿ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಏನು ಹೇಳ್ತೀರಾ ಬೆಂಗಳೂರಿನ ರಸ್ತೆಗಳ ಈ ಸ್ಥಿತಿಯ ಬಗ್ಗೆ? ಭಾಳ ತೊಂದರೆ ಆಗುತ್ತೆ ಓಡಾಡೋಕ್ಕೆಲ್ಲ. ಭಾಳ ಗುಂಡಿ ಇದೆ. ಮುಂದೆ ಇಲ್ಲೊಂಚೂರು ಡಾಂಬರ್ ಇದೆ, ಮುಂದಕ್ಕೆ ಹೋದರೆ ಅಲ್ಲಿ ಫುಲ್ ಡಾಂಬರ್ ತೆಗೆದುಬಿಟ್ಟಿದ್ದಾರೆ. ಅಲ್ಲಿ ಗಾಡಿ ಓಡಾಡೋಕ್ಕೆ ಆಗಲ್ಲ, ಬರೀ ಕಲ್ಲು ಇದೆ ಆಗುತ್ತೆ. ಭಾಳ ತೊಂದರೆ ಆಗುತ್ತೆ ಓಡಾಡೋಕ್ಕೆ. ಸರ್, ನೀವೇ ನೋಡ್ತೀರಾ ಸರ್, ಆಲ್ಮೋಸ್ಟ್ ಒಂದು 5 to 6 ಮಂತಿಂದ ಇದೇ ಮಾಡ್ಕೊಂಡು ಬಂದಿದ್ದಾರೆ ಸರ್. ಆಲ್ಮೋಸ್ಟ್ ಇದು ನೀವೇ ನೋಡ್ತೀರ ಎಷ್ಟು ಬ್ಯುಸಿ ಇದೆ ರೋಡು. ಇದು ತಿಮ್ಮಯ್ಯ ರೋಡು ಆಲ್ಮೋಸ್ಟ್ ಒಂದ್ಸಲಿ ಗುಂಡಿ ತೆಗ್ದು ಮುಚ್ಚೋದೇ ಇಲ್ಲ, ಏನು ಮಾಡಲ್ಲ, ಏನು ಮಾಡ್ತೀಯಾರ ಗೊತ್ತಾಗ್ತಿಲ್ಲ.
ಫುಲ್ಲು ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಮತ್ತು ಒಂದ್ಸರಿ ನಿಲ್ಲಿಸ್ಬಿಟ್ರೆ ಟ್ರಾಫಿಕ್ಕು ಆ ಸರ್ಕಲ್ಗಿರ್ಕಲ್ಲ ಫುಲ್ಲು ಹೋಗೋಕ್ಕೆ ಆಗಲ್ಲ, ಫುಲ್ ಟ್ರಾಫಿಕ್ ಆಗ್ಬಿಡುತ್ತೆ. ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಏನು ಮಾಡ್ತೀರ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅದಕ್ಕೆ ಇದು BWSSBಯ ಪೈಪನ್ನು ಅಳವಡಿಸುವಂತಹ ಕಾಮಗಾರಿ ನಡೀತಾ ಇರುವಂಥದ್ದು. ಕಾಮಗಾರಿಗೆ ಇನ್ನೂ ಕೂಡ 6 ತಿಂಗಳ ಒಂದು ಕಾಲಾವಧಿ ಇದೆ ಅಂತ ಹೇಳುವಂಥದ್ದು ಸದ್ಯಕ್ಕೆ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಈಗಾಗಲೇ 6 ತಿಂಗಳ ವ್ಯಾಲಿಡಿಟಿ ಇದೆ, ಹಾಗಾಗಿ ಈಗಾಗಲೇ 3 ತಿಂಗಳು ಮುಗಿದಿದೆ, ಇನ್ನು 3 ತಿಂಗಳ ಒಳಗಾಗಿ ನಾವು ಇದನ್ನು ಮುಗಿಸ್ಕೊಡ್ತೀವಿ ಅಂತ. ಆದರೆ 3 ತಿಂಗಳಲ್ಲಿ ಮಳೆ ಬರುತ್ತೆ, ಮಳೆ ಬಂದು ಬೆಂಗಳೂರಿನ ಸ್ಥಿತಿ ಈ ಥರದ ರಸ್ತೆಗಳಿದ್ದಾಗ, ಈ ಥರದ ಮಣ್ಣಿನ ಸ್ಥಿತಿ ಇದ್ದಾಗ ಇನ್ನಷ್ಟು ಹದಗೆಡುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ. ಸದ್ಯಕ್ಕೆ ಇದು ರಾಜಾಜಿನಗರದಲ್ಲಿರುವಂಥ ತಿಮ್ಮಯ್ಯ ರಸ್ತೆಯ ಸದ್ಯದ ಸ್ಥಿತಿ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.